ಆಳಂದದಲ್ಲಿ ಶ್ರೀ ಹನುಮಾನ ಜಯಂತಿ ಸಡಗರ, ಭಕ್ತಸಾಗರದ ಮಧ್ಯೆ ಅದ್ಧೂರಿಯಾಗಿ ಜರುಗಿದ 95ನೇ ರಥೋತ್ಸವ. ಆಳಂದ ಪಟ್ಟಣದ ಆರಾಧ್ಯ ದೈವ ಶ್ರೀ ಹನುಮಾನ ಜಯಂತಿಯ ನಿಮಿತ್ತ ಗುರುವಾರ ಸಂಜೆ ಜರುಗಿದ 95ನೇ ವರ್ಷದ ಭವ್ಯ ರಥೋತ್ಸವವು ಅತ್ಯಂತ ಸಡಗರ, ಸಂಭ್ರಮ ಹಾಗೂ ಭಕ್ತಿಭಾವದಿಂದ ಸಂಪನ್ನಗೊಂಡಿತು. ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಭಕ್ತಾದಿಗಳ ಹರ್ಷೋದ್ಗಾರದ ಮಧ್ಯೆ ಮಾರುತಿಯ ತೇರು ಅದ್ಧೂರಿಯಾಗಿ ಎಳೆಯಲ್ಪಟ್ಟಿತು. ಮೆರವಣಿಗೆಯ ವೈಭವ. ರಥೋತ್ಸವಕ್ಕೂ ಮುನ್ನ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಶ್ರೀ ಹನುಮಂತ ದೇವರ ಪಲ್ಲಕ್ಕಿ ಉತ್ಸವ ಅದ್ಧೂರಿಯಾಗಿ ನಡೆಯಿತು. ಈ ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡಗಳ ಪ್ರದರ್ಶನ ನೋಡುಗರ ಗಮನ ಸೆಳೆಯಿತು. ಜಾನಪದ ಕಲೆಗಳ ಮೇಳ, ಪುರವಂತರ ಸೇವೆ ಮತ್ತು ನಂದಿಕೋಲು ಕುಣಿತ ಮೆರವಣಿಗೆಗೆ ಕಳೆ ತಂದವು. ವಾದ್ಯಗೋಷ್ಠಿ, ಡೊಳ್ಳು ಕುಣಿತ, ಬಾಜಾ ಭಜಂತ್ರಿ ಹಾಗೂ ಭಜನಾ ತಂಡಗಳ ಗಾಯನ ಭಕ್ತರಲ್ಲಿ ಭಕ್ತಿಯ ಸಂಚಲನ ಮೂಡಿಸಿತು. ಕಲಾ ತಂಡಗಳು ಮೆರವಣಿಗೆಯುದ್ದಕ್ಕೂ ಯುವಕರು ಮತ್ತು ಕಲಾ ತಂಡಗಳ ಕುಣಿತ ಪಟ್ಟಣದ ಜನರನ್ನು ಮಂತ್ರಮುಗ್ಧಗೊಳಿಸಿತು. ಭಕ್ತಸಾಗರದಲ್ಲಿ ರಥೋತ್ಸವ. ಸಂಜೆ ಮೆರವಣಿಗೆಯು ಹನುಮಾನ ದೇವಸ್ಥಾನದ ಆವರಣಕ್ಕೆ ತಲುಪುತ್ತಿದ್ದಂತೆ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ರಥಬೀದಿಯುದ್ದಕ್ಕೂ ನೆರೆದಿದ್ದ ಸಹಸ್ರಾರು ಭಕ್ತರು ಹಣ್ಣು ಚವನ ಎಸೆದು ಮಾರುತಿಗೆ ಭಕ್ತಿಯ ನಮನ ಸಲ್ಲಿಸಿದರು. ಜೈ ಭಜರಂಗಬಲಿ ಎಂಬ ಘೋಷಣೆಗಳು ಮುಗಿಲು ಮುಟ್ಟಿದ್ದವು. ಭಕ್ತಿ ಮತ್ತು ಸಂಸ್ಕೃತಿಯ ಸಂಗಮದಂತಿದ್ದ ಈ ರಥೋತ್ಸವವು ಪಟ್ಟಣದ ಐಕ್ಯತೆಯನ್ನು ಎತ್ತಿ ಹಿಡಿಯಿತು. ಈ ಕಾರ್ಯಕ್ರಮದ ಯಶಸ್ವಿ ನಿರ್ವಹಣೆಯಲ್ಲಿ ಪಟ್ಟಣದ ಹಿರಿಯರು, ದೇವಸ್ಥಾನದ ಸಮಿತಿ ಮತ್ತು ಭಕ್ತ ಮಂಡಳಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ವರದಿ ಅವಿನಾಶ ಎಸ್. ದೇವನೂರ ಸಾರಥ್ಯದಲ್ಲಿ ಜನಘರ್ಜನೆ ಕನ್ನಡ ನ್ಯೂಸ್.